ವೈಷ್ಣವಿ, ಕೈ ತುತ್ತು ಊಟ ಮಾಡಿ ಏನು ಅನ್ನಿಸ್ತು? ತುಂಬಾ ಖುಷಿ ಆಯ್ತಾ? ಯಾವತ್ತು ಊಟ ಮಾಡಿದ್ದೆ ನೀನಿಂಗೆ? ನಾನು ಯಾವತ್ತೂ ಮಾಡಿರ್ಲಿಲ್ಲ. ಯಾವತ್ತೂ ಮಾಡಿರ್ಲಿಲ್ವಾ? ಇವತ್ತು ಮಾಡಿದ್ಯಾ? ಏನು ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಊಟ ರುಚಿ ಇತ್ತಾ? ಕೈ ತುತ್ತು ಯಾವಾಗಲೂ ರುಚಿ ಇರುತ್ತೆ ಪುಟ್ಟಿ. ಇನ್ನು ಮುಂದಕ್ಕೆ ಹಿಂಗೆ ಅಭ್ಯಾಸ ಮಾಡ್ಕೊಂಬಿಡು. ಅಮ್ಮನ ಹತ್ರ ಹೋಗು, ಅಮ್ಮ ಕೈ ತುತ್ತು ಇಡು, ಅಮ್ಮ ಕೈ ತುತ್ತು ಇಡು ಅಂತ ಕೇಳು, ಅಲ್ವಾ? ಓಕೆ, ಸೂಪರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ರಾಷ್ಟ್ರಕೂಟರ ಆಡಳಿತದ ನಾಡಿನ ಸೇಡಂಗಿ ಕೂಡ ತಮಗೆ ಸ್ವಾಗತ ಮತ್ತು ಭಾರತೀಯ ಸಾಂಸ್ಕೃತಿಕ ಉತ್ಸವಕ್ಕೂ ಕೂಡ ತಮಗೆ ಸ್ವಾಗತ. ಗೆಳೆಯರೇ, ಜನವರಿ 29 ಹಾಗೂ ಫೆಬ್ರವರಿ 6ರವರೆಗೆ 9 ದಿನಗಳ ಕಾಲ ಇಲ್ಲಿ ಉತ್ಸವ ನಡೀತಾ ಇದೆ. ಅದಕ್ಕೆ ಬದುಕಿನ ಬುತ್ತಿ ಸಾಕ್ಷಿ ಆಗಿರುತ್ತೆ. 9 ದಿನಗಳ ಕಾಲ ಇಲ್ಲಿ ಏನೇನು ನಡೀತಾ ಅದನ್ನೆಲ್ಲ ಕಣ್ ತುಂಬಿಕೊಡ್ರಿ. ಬದುಕಿನ ಬುತ್ತಿ ಅದನ್ನು ತೋರಿಸ್ತಾ ಹೋಗುತ್ತೆ. ಗೆಳೆಯರೇ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈ ಕಾರ್ಯಕ್ರಮ 10 ವರ್ಷದ ಹಿಂದೆ ಆಯೋಜನೆ ಆಗಿತ್ತು. ಅಂದರೆ 10 ವರ್ಷದ ತಯಾರಿ ಆಗಿದ್ದಕ್ಕೆ ಇವತ್ತು 10 ಲಕ್ಷ ಜನ ಸೇರ್ತಾ ಇದ್ದಾರೆ. ಇವತ್ತು ಅದ್ಭುತ ಕಾರ್ಯಕ್ರಮಗಳು ನಡೆಯುತ್ತೆ. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ, ಯುವ ಪೀಳಿಗೆಗೆ ಭಾರತೀಯ ಸಂಸ್ಕೃತಿಯನ್ನು ಪರಿಚಯ ಮಾಡಿಸಬೇಕಾಗಿದೆ. ಹಾಗಾಗಿ ಬನ್ನಿ, ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉತ್ಸವಕ್ಕೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಗೆಳೆಯರೇ, ಕೈ ತುತ್ತಿನ ಊಟ ಅಂತ ಒಂದು ಸಂಭ್ರಮ ನಡೀತಾ ಇದೆ. ತಂಡೋಪತಂಡವಾಗಿ ಇಲ್ಲಿ ಬುತ್ತಿ ಕಟ್ಕೊಂಡು ಜನ ಬರ್ತಾರೆ. ನಾವು ಕೈ ತುತ್ತು ಅಂದರೆ ಅಮ್ಮನ ಕೈ ತುತ್ತು ತಿಂದಿರ್ತೀವಿ, ಬಟ್ ಜನ ಸಮೂಹ ಸೇರಿ ಒಂದು ಕೈ ತುತ್ತಿನ ಊಟ ಮೋಸ್ಟ್ಲಿ ಇದೆ. ಫಸ್ಟು ನಾನು ನೋಡ್ತಾ ಇರೋದು, ನಿಮಗೂ ಕೂಡ ಅದೇ ದರ್ಶನ ಮಾಡಿಸ್ತೀನಿ. ಬನ್ನಿ, ಇಲ್ಲಿ ಒಂದು ಇಡೀ ಸಮೂಹ ಕೂತ್ಕೊಂಡು ಒಬ್ರಿಗೊಬ್ಬರು ಕೈ ತುತ್ತು ತಿನ್ನಿಸೋ ಊಟ ಪದಗಳಲ್ಲಿ ಬಣ್ಣಿಸಲಾರೆ. ಬನ್ನಿ ನೋಡೋಣ, ಅದನ್ನು ನೋಡಿ ಕಣ್ ತುಂಬ್ಕೋಬೇಕು. ಬರ್ರಿ. ದೊಡ್ಡ ಸಂಭ್ರಮ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಕೈ ತುತ್ತಿನ ಕಾರ್ಯಕ್ರಮ ನಡೀತಾ ಇದೆ, ಅದ್ರ ಬಗ್ಗೆ ನಡೀತಿದೆ ಇವತ್ತು. ಕೈ ತುತ್ತಿನ ಊಟ ಎಲ್ರಿಗೂ ಇದು ಸಂಭ್ರಮ ಆಚರಣೆ. ಹೇಗೆ ಮನೆಗೆ ತಯಾರಿ ನಡೆದಿತ್ತು? ನಿಮ್ಗೆ ಎಷ್ಟು ದಿವಸದಿಂದ ಏನೇನು ತಯಾರಿ ಮಾಡ್ಕೊಂಡು? ಎಲ್ಲ ತಯಾರಿ ಮಾಡ್ಕೊಂಡು ಬೆಳಗ್ಗೆನೆ 4 ಗಂಟೆ ಅಂತ ಎಲ್ಲ ತಯಾರಿ ಮಾಡಿಬಿಟ್ಟಿದ್ವಿ. ಚಪಾತಿ, ಪಲ್ಯ, ಸ್ವೀಟು, ಚಿತ್ರಾನ್ನ, ಮೊಸರನ್ನ, ಚಪಾತಿ, ಆಲೂ ಪಲ್ಯ, ಸ್ವೀಟ್, ಜಿಲೇಬಿ ಎಲ್ಲ ತಯಾರು ಮಾಡ್ಕೊಂಡು. ಈಗ ಕೈ ತುತ್ತು ಅಂದ್ರೆ ನಾವು ನೆನಪಿದೆ, ಅಮ್ಮ ನಮ್ಗೆ ಕೈ ತುತ್ತು ನೀಡ್ತಿದ್ರು. ನಾವು ಹೆಂಗ ಮಕ್ಕಳಿಗೆ ಹೆಂಗ್ ಕೈ ತುತ್ತು ಮಾಡಿ ಊಟ ಮಾಡಿಸ್ತೀವಲ್ಲ ಮನೆಯಲ್ಲಿ, ಆ ತರ ಈ ಮಕ್ಕಳು ಕೂಡ ನಮ್ಮ ಮಕ್ಕಳೇ ಅಂತ ಕೈ ತುತ್ತಿನ ಊಟ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ಊಟ ಮಾಡಿಸ್ತೀರಿ ಇವತ್ತು? ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು 7th ಸ್ಟ್ಯಾಂಡರ್ಡ್ ತನ ಶಾಲೆ ಮಕ್ಕಳು. ಅವ್ರಿಗೆಲ್ಲ ನೀವು ತಾಯಂದ್ರು ಊಟ ಮಾಡ್ತಾರೆ ಮನೆಯಿಂದ? ಇವತ್ತಿನ ದಿನ ಅವ್ರಿಗೆ ನಾವೇ ತಾಯಂದ್ರು. ನೀವೇ ತಾಯಂದ್ರು? ಇವತ್ತು ನಾವೇ ತಾಯಂದ್ರು. ಎಷ್ಟು ಜನ ಭಾಗವಹಿಸ್ತೀರಿ ಅಂತ ಒಂದು ಅಂದಾಜ್ ಇದೆಯಾ? ಇದರಲ್ಲಿ ಸುಮಾರು 1 ಲಕ್ಷ ಜನ ಭಾಗವಹಿಸಬಹುದು. ತಾಯಂದಿರು 1 ಲಕ್ಷ ಕೈ ತುತ್ತು ನೀಡ್ತಾ ಇದೀರಿ ಇವತ್ತು. 1 ಲಕ್ಷ ಹೆಚ್ಚಿಗೆ ಅನ್ಸುತ್ತೆ? ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದು ನೋಡಿದ್ರೆ. ಅಂದ್ರೆ ಒಂದು ಹಬ್ಬದ ವಾತಾವರಣ ಇದಂದ್ರೆ, ಒಂದು ಹಬ್ಬದ ವಾತಾವರಣ. 9 ದಿನಗಳ ಕಾಲ ಇದು ನಡೀತಾ ಇದೆ. 9 ದಿವಸ 900 ವಾಲಂಟಿಯರ್ಸ್. 900 ಜನ ವಾಲಂಟಿಯರ್ಸ್. 9,000 900 ಅಲ್ಲ, 9,000 ವಾಲಂಟಿಯರ್ಸ್ ಇದೀರಿ. ಜನ ಬರ್ತಾನೆ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಸೇಡಂ ತಾಲೂಕಿನಲ್ಲಿ ಸುತ್ತ ಎಷ್ಟು ಹಳ್ಳಿ ಇದೆಯಲ್ಲ, ಅಷ್ಟು ಹಳ್ಳಿ, ಗುಲ್ಬರ್ಗ ಎಲ್ಲ 7 ಡಿಸ್ಟಿಕ್, 7 ಜಿಲ್ಲೆಗಳು. ಹಳ್ಳಿ 34 ಹಳ್ಳಿ ಬಹುಶಃ ಮಿನಿಮಮ್ ಅಂದ್ರೂ. ಹಿಂಗೆ ನಿಮಗೊಂದೊಂದು ಜವಾಬ್ದಾರಿ ವಹಿಸಿದ್ರೆ ನೀವು ತಂಡ ಕರ್ಕೊಂಡ್ ಬರ್ತಾ ಇದ್ದೀರಿ. ನಾವೆಲ್ಲೂ ಹೇಳಿದ್ವಿ, ಎಲ್ರಿಗೆ ಕತ್ತಿದ್ರೂ ಹೇಳ್ಬಿಟ್ಟಿದ್ವಿ. ಈಗ ಎಲ್ರು ತಾನಾಗೆ ತರ್ಲಿಕ್ಕತ್ತಾರ. ತಂಡ ಜನ ಬರ್ತಾ ಇದ್ದಾರೆ, ಊರೂರಿಂದ ಬರ್ತಾ ಇದ್ದಾರೆ, ಹಳ್ಳಿಯಿಂದ ಬರ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ಎದ್ದು ಒಂದಲ್ಲ ಎರಡಲ್ಲ ಇವತ್ತು ಖಾದ್ಯಗಳು ಬೇಕಾದಷ್ಟಿರುತ್ತೆ.
ಆ ಮಕ್ಕಳಿಗೆ ಕೈ ತುತ್ತು ತಿನ್ನಿಸೋದಿದೆಯಲ್ಲ ಅದ್ಭುತ. ಮೋಸ್ಟ್ಲಿ ಮೊದಲನೇ ಕಾರ್ಯಕ್ರಮ ಅಂತ ಅನ್ಸುತ್ತೆ, ನಾನಂತೂ ಎಲ್ಲಿ ನೋಡಿರಲಿಲ್ಲ. ಕಣ್ ತುಂಬಿಕೊಳ್ಳಿ, ಅದ್ಭುತವಾಗಿರುತ್ತೆ, ಬಾಲ್ಯದ ನೆನಪುಗಳು ಬರುತ್ತೆ. ಆಮೇಲೆ ಕೈತುತ್ತು ಇವತ್ತು ಕೂಡ ನಾವು ಯಾವತ್ತಾದರೂ ಅಮ್ಮನ ಹತ್ರ ಕೇಳಿ ತಿನ್ನಿಸ್ಕೊತಾ ಇರ್ತೀವಿ. ಅದು ನೆನಪು ಬಂತು, ನಿಮಗೂ ಆ ನೆನಪಾಗಿರ್ಬೇಕು. ಕಣ್ ತುಂಬಿಕೊಳ್ಳಿ, ಅದ್ಭುತವಾಗಿರುತ್ತೆ. ಬನ್ನಿ, ಇನ್ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರನ್ನ ಮಾತಾಡಿಸ್ತೀನಿ. ಓಕೆ, ನಮ್ಮ ತಾಯಿ ನೆನಪಾಯ್ತು. ಸುಮಾರು ದಿವಸದಿಂದ ನಾವು ತಿಂದಿರಲ್ಲ. ವಿಶೇಷವಾಗಿ ಇವತ್ತು ಕೈತುತ್ತಿನ ಸಂಭ್ರಮ ನಡೀತಾ ಇದೆ. ಹೇಳಿ, ನಿಮ್ಮ ಹೆಸರೇನು, ಯಾವರು? ನನ್ನ ಹೆಸರು ಸುಜಾತ ಅಂತ ಹೇಳಿ. ನಾನು ಮಾತೃಭಾರತೀಯ ಅಧ್ಯಕ್ಷರಿದ್ದೀನಿ. ನಾನು ಮಾತೃಶಾಲಾ ಸ್ಕೂಲ್ನಲ್ಲಿ ಉತ್ತರ ಭಾರತೀಯ ಶಿಕ್ಷಣ ಸಮಿತಿ ಏನಿದೆಯಲ್ಲ, ಆ ಶಿಕ್ಷಣ ಸಮಿತಿ ಇದೆ. ಮಾತೃಶಾಲಾ ಅಂತ ಹೇಳಿ ಮತ್ತೊಂದಿದೆ, ಅಲ್ಲಿ ನಾನು ಮಾತೃಭಾರತೀಯ ಅಧ್ಯಕ್ಷರಿದ್ದೀನಿ. ನಾವು ನಮ್ಮ ಎಲ್ಲ ಸ್ಕೂಲ್ಗಳ ಕಡೆಯಿಂದ ಏನು ಮಾಡಿದ್ದೀವಿ, ನಮ್ಮ ಮಾತೆಯರೆಲ್ಲ ಸೇರಿಕೊಂಡು ಕೈತುತ್ತಿನ ಊಟವನ್ನು ನಾವು ಬಹಳ ಸಂತೋಷದಿಂದ ಮಕ್ಕಳ ಜೊತೆ ನಾವು ಮನೆಯಲ್ಲಂತೂ ಈಗ ಎಜುಕೇಷನ್ ಇದರ ಸಲುವಾಗಿ ಉಣಿಸೋದಂತೂ ಆಗಲ್ಲ. ಇಲ್ಲಾದರೂ ಮಕ್ಕಳಿಗೆ ಉಣಿಸಿ ಸಂಭ್ರಮ ಪಡೋಣ, ನಮ್ಮ ಮಾತೆಯರ ಇದಕ್ಕೂ ನಾವೊಂದು ಧನ್ಯತೆ ಸಿಗುತ್ತೆ ಅಂತ ಹೇಳಿ ನಾವು ಬಂದಿದ್ದೀವಿ ಸರ್. ಭಾಳ ಅದ್ಭುತ ನೋಡಿ, ಅವ್ರ ಟೀಚರ್ ಮಾತಾಡಿದ್ರು. ಈಗ ನಾವು ಇಂಥ ಭಾಗ್ಯ ಶಾಲೆಗಳು, ಯಾಕಂದ್ರೆ ನಮ್ಮನ್ನು ಕರೆದು ಅಂದರೆ ಒಬ್ಬರನ್ನ ಗುರುತಿಸೋದು ಬರೀ ಊಟ ಅಂತ ಹೇಳಲ್ಲ ನಾನು, ಸಂಬಂಧಗಳು ಬೆಳೆಯುತ್ತೆ. ಮರೆತು ಹೋದ ಈಗಿನ ಮಕ್ಕಳಿಗೆ ಇವ್ರೇನು ಊಟ ಮಾಡ್ತಿದ್ದಾರೆ ಇದ್ರ ಸಂಭ್ರಮನೇ ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ, ಅದರ ಮಹತ್ವನೇ ಗೊತ್ತಿಲ್ಲ. ಅದನ್ನ ಮತ್ತೆ ಮರುಕಳಿಸ್ಲಿ ಅಂತ ಪಾಟೀಲ್ ಜಿ ಅವರು ಈ ತರ ಫಂಕ್ಷನ್ ಬಹಳಷ್ಟು ನಡೆಸಿದ್ದಾರೆ. ಎಷ್ಟು ಫಂಕ್ಷನ್ ನಡೆಸಿದ್ರು ಕೈತುತ್ತಿನ ಊಟ ಮಾತ್ರ ಮಿಸ್ ಮಾಡೋದಿಲ್ಲ ಅವರು. ಅಂದ್ರೆ ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾರೆ ಇದನ್ನ ಅವರು. ಆಲ್ಮೋಸ್ಟ್ ಯಾವುದೇ ಇದ್ರು ಎಷ್ಟೇ 7 ಭಾರತೀಯ ಸಂಸ್ಕೃತಿ ಉತ್ಸವ ಏನಾದ್ವಲ್ಲ, ಪ್ರತಿಯೊಂದರಲ್ಲೂ ಕೈತುತ್ತಿನ ಊಟ ಕಂಪಲ್ಸರಿ ಆಗಿರುತ್ತೆ. ಹೌದಾ? ತಾಯಂದ್ರಿಗೆ ಇದು ಬಹಳ ಹೆಂಗಂದ್ರೆ ಬಹಳ ಸಂಬಂಧ ಹತ್ತಿರ ಮಾಡೋದಿದು. ಏನೇನು ಮಾಡಿದ್ದೀರಿ ಇವತ್ತು? ಇವತ್ತು ಮೊಸರನ್ನ ಮಾಡಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ. ನಮ್ಮ ಕಡೆ ಈಗ ಕಲಬುರಗಿ ಸ್ಪೆಷಲ್ ಅಂದ್ರೆ ಗಟ್ಟಿಬೇಳಿ ಅಂತಾರೆ, ಅದನ್ನು ಮಾಡಿದೀವಿ. ಚಪಾತಿ ಮಾಡಿದೀವಿ, ಮತ್ತೆ ಟೊಮೆಟೊ ಪಲ್ಯ ಮಾಡಿದೀವಿ, ಸ್ವೀಟ್ ತಗೊಂಡ್ ಬಂದಿದ್ದೀವಿ. ಎಷ್ಟು ಗಂಟೆಗೆ ಎದ್ದಿದ್ರಿ ಇದನ್ನೆಲ್ಲ ತಯಾರಿ ಮಾಡಕ್ಕೆ? 4 ಗಂಟೆಗೆಲ್ಲ ಎದ್ದಿದ್ದೀವಿ. 4 ಗಂಟೆಗೆ ಎಷ್ಟು ಜನ ಕಡೆಗೆ ತಗೊಂಡ್ ಬಂದಿದ್ದೀರಿ? 15 ಜನಕ್ಕೆ ಊಟ ತಗೊಂಡ್ ಬಂದಿದ್ದೀವಿ. ಓ, ಅದ್ಭುತ. ನೀವು ಕೈ ತುತ್ತು ತಿಂದಿದ್ದು ಯಾವಾಗ ಅಂತ ನೆನಪೈತೆ? ಚಿಕ್ಕಂದಿನಲ್ಲಿ ನಮ್ಮ ಅಮ್ಮನ ಕೈ ತುತ್ತನ್ನ ಅಮ್ಮನ್ ತಿಂದಿರಿ. ಅದನ್ನ ಬಿಟ್ಟು ಎಷ್ಟು ವರ್ಷ ಆಗಿತ್ತು ನಿಮ್ಗೆ? ನಾವು 25-30 years ಸರ್. ಇವತ್ತು ಮತ್ತೆ ಕೈ ತುತ್ತಿನ ಸಂಭ್ರಮ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಉತ್ಸಾಹ ಅನಿಸ್ತಾ ಇದೆ, ಮಕ್ಕಳೆಲ್ಲರೂ ಭಾಗಿಯಾಗಿದ್ದಾರೆ. ಸಹಿತ ಬಹಳಷ್ಟು ಉತ್ಸಾಹದಿಂದ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳಿಗಿಂತ ಹೆಚ್ಚು ತಾಯಂದಿರೇ ವಿವಿಧವಾದಂತಹ ಊಟಗಳನ್ನು ಬಡಿಸ್ಕೊಂಡು ಬಂದಿದ್ದಾರೆ. ಮಕ್ಕಳಿಗೆ ಬಹಳ ಆಸಕ್ತಿದಾಯಕವಾಗಿ ಊಟವನ್ನು ಬಡಿಸ್ತಾ ಇದ್ದಾರೆ. ಬಹಳ ಖುಷಿ ಅನ್ನಿಸ್ತಾ ಇದೆ. ಎಲ್ಲ ಶಿಕ್ಷಕರು ಸಹಿತ ಎಲ್ಲ ಪಾಲಕರಿಗೆ ಸರಿಯಾದಂಥ ಮಾರ್ಗದರ್ಶನವನ್ನು ನೀಡಿ ಎಲ್ಲರನ್ನೂ ಅದರಲ್ಲಿ ಪಾಲ್ಗೊಳ್ಬೇಕಂತಂದು ಉತ್ಸಾಹದಿಂದ ಕರ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು ಸರ್. ಓಕೆ, ಮತ್ತೆ ಹಳೆ ನೆನಪು ಬಂತು. ಏನೇನು ತಂದಿದ್ದೀರಿ ಊಟಕ್ಕೆ? ಪೇರೆಂಟ್ಸ್ ಎಲ್ಲ ನಾವು ಟೀಚರ್ಸ್ ಸರ್, ಪೇರೆಂಟ್ಸ್ ನಮ್ಮನ್ನ ಕಳಿಸಿ ನಮಗೂ ಸಹಿತ ಮಕ್ಕಳ ತರ ಊಟ ಬಡಿಸ್ತಾ ಇದ್ದಾರೆ. ಅವ್ರು ನಿಮ್ಗೆ ಬಡಿಸ್ತಾ ಇದ್ದಾರೆ, ಸಂತೋಷ ಆಗ್ತಾ ಇದೆ ಸರ್. ಏನೇನು ಅಡಿಗೆ ತಂದಿದ್ದಾರೆ? ಇದು ಮೊಸರನ್ನ, ಆಮೇಲೆ ಚಿತ್ರಾನ್ನ, ಆಮೇಲೆ ಜಿಲೇಬಿ, ಚಪಾತಿ, ಬೆರಿಕೆ ರೊಟ್ಟಿ ಅಂತಿದ್ದಾರೆ ಸರ್. ಇದನ್ನ ಬೆರಿಕೆ ರೊಟ್ಟಿ ಎಲ್ಲ ಕಾಯಿ ಪಲ್ಯಗಳು ಅವೆಲ್ಲ ಹಾಕಿ ಮಾಡ್ತಾರೆ. ಆಮೇಲೆ ಬದ್ನಿಕಾಯಿ ಪಲ್ಯ, ಎಣ್ಣೆ ಬದ್ನಿಕಾಯಿ ಪಲ್ಯ, ಆಮೇಲೆ ಇದು ಒಂದು ಸ್ವೀಟ್ ಹಾಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಐಟಮ್ಸ್, ವಿವಿಧ ರೀತಿಯಲ್ಲಿ ಐಟಮ್ಸ್ ಅನ್ನ ತಂದಿದ್ದಾರೆ ಸರ್. ಬೇರೆ ಒಂದೇ ಐಟಮ್ ಅಲ್ಲ, ಎಷ್ಟೋ ಐಟಮ್ಗಳನ್ನ ಬೇರೆ ಬೇರೆ ಪಾಲಕರು ತಂದಿದ್ದಾರೆ. ಬಹಳ ಖುಷಿ ಅನಿಸುತ್ತೆ ಸರ್. ಥ್ಯಾಂಕ್ ಯು ಅಮ್ಮ.
ನಮ್ಮ ಅದ್ದೂರಲ್ಲಿ ಚಪಾತಿ ಮೊಸರನ್ನ ಚಪಾತಿ ರೀ ಹಾ ಹೋಳಿಗೆ ರೀ ಹೋಳಿಗೆ ಹಾ ಹೋಳಿಗೆ ಚಿತ್ರಾನ್ನ ಓಕೆ ಚಪಾತಿ ಹಾ ಆಳು ಪಲ್ಯ ಓ ಅದ್ಭುತ ತೋರಿಸ್ರಿ ಒಂದೊಂದೇ ತೋರ್ಸೋಣ ನಮ್ಮ ಇವ್ರಿಗೆ ಹಾ ಇಲ್ಲಿ ಅವ್ರ ಚಪಾತಿ ರೀ ಹಾ ಚಪಾತಿ ತಂದಿದ್ದೀರಿ ಆಮೇಲೆ ಇದು ರೀ ಹಾ ಓಕೆ ಕುದುರೆ ಪಲ್ಯ ಬದ್ನಿಕಾಯಿ ಪಲ್ಯ ಹಾ 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 ಶಿರಾ ರೀ ಯಾವ ಊರಿಂದ ಬಂದ್ರಿ ನಾವು ರೀ ಸೇಡಮಿಂದ ಬಂದ್ರಿ ಫ್ಯಾಕ್ಟ್ರಿ ಹಾ ಫ್ಯಾಕ್ಟ್ರಿಯಿಂದ ರೀ ಫ್ಯಾಕ್ಟ್ರಿಯಿಂದ ಯಾವ ಫ್ಯಾಕ್ಟ್ರಿ ರೀ ಸಿಮೆಂಟ್ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಬಿರ್ಲಾ ಅಲ್ಲಿ ಕೆಲಸ ಮಾಡ್ತೀರಿ ನೀವು ಓಕೆ ಎಷ್ಟು ವರ್ಷದಿಂದ ನಮ್ಮ ಮನೆಯವ್ರು ಮಾಡ್ತಾರೆ ನಾವು ಮನೆ ಹೌಸ್ ಹೌದಾ ಹೌಸ್ ವೈಫು ಯಾವ ಊರು ತವ್ರ ಮನೆ ನಿಮ್ದು ನಮಗೆ ಬಿಜಾಪುರ ರೀ ತವ್ರ ಮನೆ ಬಿಜಾಪುರ ತವ್ರ ಮನೆ ಹಾ ಈಗ ಇಲ್ಲಿ ಬಂದಿದ್ದು ನಿಮಗೆ ತವ್ರ ಮನೆ ಫೀಲ್ ಆಗ್ತಾ ಇದೆಯಾ ಹಾಕಿದ್ರೆ ಹೆಂಗೆ ಏನ್ ಹೇಳ್ತೀರಿ ನೀವು ಇಂಥ ಕಾರ್ಯಕ್ರಮ ನೋಡ್ಬೇಕಂದ್ರೆ ಎಲ್ಲರದ್ದು ಅದೃಷ್ಟ ಅದ ಸೂಪರ್ ಅಷ್ಟು ಇಷ್ಟು ಜನ ಇಷ್ಟು ಭಾಳ ಖುಷಿ ಆಗ್ಯದ ನಮ್ಗೆ ಖುಷಿ ಆಗಿದೆ ತುಂಬಾ ಖುಷಿ ಯಾರಿಗೆ ಊಟ ಮಾಡಿಸಿದ್ರಿ ನೀವು ಇಷ್ಟ ಈಗ ಮಕ್ಕಳಿಗೆಲ್ಲ ಊಟ ಮಾಡಿಸಿದೇವು ನಾವು ಮಕ್ಕಳೆಲ್ಲ ಊಟ ಮಾಡಿಸಿದ್ರಿ ಈಗ ಒಂದು ಸಾಂಕೇತಿಕವಾಗಿ ನೀವು ಅವ್ರಿಗೆ ಊಟ ಮಾಡಿಸಿ ಅವ್ರು ನಿಮಗೆ ಊಟ ಮಾಡಿಸ್ಲಿ ಹಾಂ ರೀ ಆಯ್ತು ರೀ ಈಗ ತುಂಬ ದಿವಸ ಆಗಿತ್ತು ಊಟ ಮಾಡಿ ನೀವು ನಮ್ಮ ಮಟ್ಟಿಗೆ ನಾವು 20 ವರ್ಷ ಆಗೋದು ಬಂತು ನಾವು ಇಲ್ಲಿ ಬಂದ್ರಿ ನಿಮ್ಮ ಅವ್ವಾರ ಊಟ ಮಾಡಿಸಿದ ನೆನಪು ಐತೆ ನಿಮ್ಗೆ ಅದ ರೀ ನಮ್ಮ ಕೈ ತುತ್ತು 20 ವರ್ಷ ಆಯ್ತು ನಾವು ಮಾಡಿಸಿ 20 ವರ್ಷ ಆಯ್ತಾ ಈಗ ನೀವು ನಾ 30 ವರ್ಷ ಆಯ್ತು 30 ವರ್ಷ ಆಯ್ತು ಇಬ್ಬರು ಅಕ್ಕ ತಂಗಿಯರ ನೀವು ಅಲ್ಲ ಇಲ್ರಿ ನಾವು ಬೇರೆ ಬೇರೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ರೀ ಇಲ್ಲಿ ಬಂದು ನೋಡ್ರಿ ಸಂಬಂಧ ಹೆಂಗ್ ಬೆಳೆದಿದೆ 25 ಮೆಂಬರ್ ಬಂದಿದ್ದೇವೆ ನಾವು ವಾಸವತ್ತಲಿಂದ ಹೌದಾ 500 ಮಕ್ಕಳು ಊಟ ತಂದೀವಿ ಅವ್ರು 200 ಮಂದಿಗೆ ಹಾ ಓಕೆ ಊಟ ಮಾಡಿಸಿ ಊಟ ಮಾಡಿಸಿ ಇಲ್ಲ ನಾನೇ ನಿಮಗೆ ಮಾಡಿಸ್ತೀನಿ ಬನ್ನಿ ನಾವು ಹಿಡಿತೀರಿ ನಮ್ಗೆ ಮಾಡಿಸಿ ಸೂಪರ್ ಅದ್ಭುತ ವಾವ್ ಚಪಾತಿ ನೀವು ಇವ್ರಿಗೆ ಊಟ ಮಾಡಿಸಿ ನಾವು ಅದು ಹೌದು ಚಪಾತಿ ಬೇಕಾ ನಿಮಗೆ ನಾವು ರೈಸ್ ತಿನ್ನಲ್ಲ ರೊಟ್ಟೆ ರೈಸ್ ತಿನ್ನಲ್ಲ ಓಕೆ ಹಾಂ ಹ್ಯಾಪಿ ತಾಯ್ತಿನ ಊಟ ಈ ಊಟ ಹಿಂಗೆ ತುಂಬಾ ಚೆನ್ನಾಗಿ ನಡೀಲಿ ನಾವು ಊಟ ಮಾಡಿ ನಾವೊಂದು 10 ಜನಕ್ಕೆ ಡೈಲಿ ಉಣ್ಸಲ್ಲ ಶಕ್ತಿ ಕೊಡ್ಲಿ ದೇವರು ಥ್ಯಾಂಕ್ ಯು ಬನ್ನಿ ಹಂಗೆ ಭಯಂಕರ ಐತಿ ಇಲ್ಲಿ ಮಜಾ ಐತಿ ಬರ್ತೀನಿ ಸೇಡಮ್ ಬಂದಿರಿ ನಾವು ಕರ್ತಾ ಇದೀವಿ ಊಟ ಆಯ್ತಾ ನಿಮ್ದು ಆಗೈತ್ರಿ ಈಗ ಹಾ ಎಷ್ಟು ಜನಕ್ಕೆ ಅಡಿಗೆ ಮಾಡ್ಕೊಂಬಂದಿದ್ದೀರಿ ನೀವು ನಾವು 30 ಜನಕ್ಕೆ ಮಾಡ್ಕೊಂಡ್ ಬಂದಿದ್ದೇನೆ 30 ಜನ ಹಾ 30 ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೆ ಊಟ ಮಾಡಿಸಿದ್ರಿ ಹಾ ಎಲ್ಲರಿಗೂ ಊಟ ಮಾಡಿಸಿದ್ವಿ ಹಾ ಹಾ ಹೇಳ್ರಿ ಹೆಂಗಿತ್ತು ಇವತ್ತು ಎಕ್ಸ್ಪೀರಿಯನ್ಸ್ ಇವತ್ತಿಂದೆಲ್ಲ ಚೆನ್ನಾಗಿರ್ತದೆ ನಮ್ಮ ಕಡೆ ಸೇಡಮ್ದಾಗೆಲ್ಲ ಪ್ರತಿ ಸಲ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಪಾಟೀಲ್ಜಿ ಅವರು ಹಾ ಹಾ ಓಕೆ ಈಗ ಡೈಲಿ ನಮಗ್ ಊಟ ಮಾಡ್ಕೊಂತೀವಿ ಮನ್ಯಾಗ ಸಮಾರಂಭಕ್ಕೆ ಮಾಡ್ತೀವಿ ಅದು ನಿಜ ಇವತ್ತು ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಊಟ ಮಾಡ್ಕೊಂಡ್ ಬಂದಿದ್ದೀರಿ ಏನ್ ಅನ್ಸ್ತಾ ಇದೆ ಅದೇ ಮಕ್ಕಳಿಗೆ ಕೈ ತುತ್ತಿನ ಊಟ ನಾವು ಕೊಡಬೇಕು ತಾಯಿ ತಂದೆ ಪ್ರೀತಿ ಏನಾದ್ರು ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳು ಭೋಜನ ಅಂತ ಏರ್ಪಡಿಸ್ತಾರೆ ನಮ್ಮಲ್ಲಿ ಪ್ರತಿ ಹಾ ಅಮ್ಮ ಏನಕ್ಕೆ ನೀವು ಅಲ್ಲಿ ನಿಂತ್ಕೊಂಡ್ರೆ ಏನಕ್ಕೆ ಸ್ವಲ್ಪ ಬಂದೇ ಇರ್ರಿ ಇಂತ ಅನ್ಕೊಂಡ್ರೆ ಇದು 3ನೇ ವರ್ಷ ಅಟೆಂಡ್ ಆಗುತ್ತೆ ಸರ್ ಹಾ 3ನೇ ವರ್ಷದ ನಮ್ಗೆ 4 ವರ್ಷಕ್ಕಾಗತ್ತಂದ್ರೆ ಎಲ್ಲಿ ಹೋದ್ರು ಇದೀರಿ ಹೋಯ್ತೀವಿ ಎಲ್ಲಿ ಹೋದ್ರು ಹಂಗಾರೆ ಮುಂದಿನ ಸಮಾರಂಭಕ್ಕೂ ತಯಾರಾಗಿರಿ ಹಾ ಇದು ಬಿಡಲ್ರಿ ನಮ್ಮ ಪಾಟೀಲ್ಜಿದು ನಮ್ಗೆ ಭಾಳ ಅದು ಮಾತೃ ಸಮಾವೇಶ ಅಂದ್ರ ತಾಯಿದಾರ ಬರೀ ಮಕ್ಕಳಿಗೆ ಉಳಿಸ್ತೀವಲ್ರಿ ಹೊರಗಿನ ಮಕ್ಕಳಿಗೆ ಉಳಿಸ್ತೀವತ್ರ ಆ ಪ್ರೀತಿ ನಾವು ಭಾಳ ಖುಷಿ ಅನಿಸ್ತದ್ರಿ ಹಾ 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 ಆ ಮಕ್ಕಳು ಎಷ್ಟು ಇವತ್ತು ನೋಡ್ರಿ ಎಲ್ಲರೂ ಉಳಿಸಿದ ಆಂಟಿ ಟ್ಯಾಕ್ಸ್ ಅಡಿಗೆ ಭಾರಿ ಆಗೈತೆ ಅಂತಂದ್ರು ಅದೇ ಒಂದು ಸಂತೃಪ್ತಿ ನೋಡ್ರಿ ಸರ್ ಹಾ ಇದು ಓಕೆ ಖುಷಿ ಎಲ್ಲರಿಗೂ ಅದ್ರ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮಾತೃ ಸಮಾವೇಶ ಮಾಡ್ತಾರ್ರಿ ಮತ್ತೆ ಎಲ್ಲಿ ಮಾಡಲ್ರಿ ಹಾ ನಮ್ಮ ಪಾಟೀಲ್ಜಿ ಕೈ ಮೇಲೆ ಕಾಲಿನ
ಹಾಂ ಓಕೆ. ನಿಮ್ದು ನೀವೇನು ಹೇಳ್ತೀರಿ? ಎಲ್ಲರೂ ಮಾತಾಡ್ತೀರಿ? ಮಾತಾಡ್ರಿ, ಒಂದೆರಡು ಮಾತು ಕೊಡ್ರಿ. ಹಾಂ ಹಾಂ ಹೇಳಿಮ್ಮ, ಹೇಗಿತ್ತು? ಚೆನ್ನಾಗಿತ್ತು. 15 ಮಂದಿ ಮಾಡ್ಕೊಂಡ್ ಬಂದಿದ್ವಿ ಊಟ. ನಾನು ಎಲ್ಲರಿಗೂ ಹುಡುಗರಿಗೆ ಕೈ ಕೊಟ್ಟಾರೆ. ಎಲ್ಲ ಕೈ ಕೊಟ್ಟಿಲ್ಲ. ನಮ್ಮ ಮಕ್ಕಳೆಲ್ಲ ಇಲ್ಲೇ ಓದ್ಯಾರಿ. ಎಲ್ಲ ಇಲ್ಲೇ ಆಗ್ಯದ ಎಜುಕೇಶನ್ ಎಲ್ಲ. ಗಾಂಧೀಜಿ ಎಲ್ಲ ಚಲೋ ಮಾಡ್ತಾರೆ. ಏನ್ ಸಂಸ್ಥೆ ಮಾಡ್ತಾರೆ ಚಲೋ ಇದೆ. ಗಾಂಧೀಜಿನೇ ಸ್ಫೂರ್ತಿ ಚಲೋ ಅನಿಸ್ತದೆ. ಅವ್ರಿಗೆ ಕೊಡ್ರಿ, ಹಂಗೆ ಕೈಲಿ ಹಿಡ್ಕೊಂಡು ಮಾತಾಡ್ರಿ. ಹಾಂ ಹೇಳ್ರಿ. ನಾವು ಯಾವಾಗ್ಲೂ ಮಾಡ್ದಾಗ ಬಂದೀವ್ರಿ. ಪಾಟೀಲ್ ಜವರ ಬರ್ಲೇ ನಾವು ಕಲ್ತವ್ರು. ನಮ್ಗೆ ಅವ್ರ ಗುರುಗಳಿದ್ದಂಗ ನಮಗೂ ಎಲ್ಲ ಚಂದ ಮಾಡಿಸಿದ್ರಿ. ಅವ್ರು ಹೇಳಿದ್ ನಾವು ಕೇಳೀವಿ. ನಾವು ಯಾವಾಗ್ಲೂ ಫಸ್ಟ್ ಬ್ಯಾಚ್ ನಮ್ದೇ ರೀ. ಅವ್ರು ಬಾಲ್ ಬರ್ತಾಗ ನಮ್ದೇ ಬ್ಯಾಚ್ ರೀ. ಬರೀ ಉತ್ಸವದಲ್ಲಿ ಊಟ ಒಂದೇ ಇಲ್ಲ, ಜ್ಞಾನ ದಾಸೋಹ ಇದೆ, ಕೃಷಿ ದಾಸೋಹ ಇದೆ. ಯಾರು ಕಲ್ತವ್ರೆಲ್ಲ ಚಂದೇ ಆಗ್ಯಾರಿ. ಎಲ್ಲರೂ ನಮ್ಮ ಹಿಡಿರಿ. ಕೃಷಿದಾಗ ಅನ್ಬೇಡ್ರಿ, ಧಾರ್ಮಿಕ ಹಾಸ್ಪಿಟಲ್ ಎಲ್ಲರೂ ಭಾಳ ಎಲ್ಲರೂ ನಮ್ಮ ಕ್ಲಾಸ್ಮೇಟ್ ಇದ್ದವ್ರೆಲ್ಲ ಚಂದ ಆಗ್ಯಾರ. ಈ ಉತ್ಸವದಿಂದ ನೀವು ಮನೆಗೆ ತಗೊಂಡು ಹೋಗೋದಾದ್ರೆ ಏನು ತಗೊಂಡು ಹೋಗ್ತೀರಿ? ನಾವು ಎಲ್ಲ ಒಂದು ಹಬ್ಬ ಮಾಡಿ ಯಾವ ನಮ್ಮ ಮನ್ಯಾಗ ಹಬ್ಬ ಮಾಡ್ತೀವಿ ಮಾಡ್ದಂಗೆ ಇದು 6 ಹಾಂ ಇದು 6 ದಿನ ಏನದಲ್ರಿ, ಕಲ್ಬುರ್ಗಿ ಕಬ್ಬು ಅದು ಮಾಡಿದ ವರ್ಷ ಐತ್ರಿ. ಅದು ಹೆಸರೇನದ ಪ್ಲೇಸ್ ಬಸ್ನಾಗ ಕೂತಾಗ ಇಲ್ಲಿ ಕಲ್ಬುರ್ಗಿ ಕಬ್ಬು ಮಾಡಿದೇವಂತೈತ್ರಿ. ಇದು 6 ದಿನ ನಮ್ದು ಸಂಸ್ಕೃತ ಉತ್ಸವ ಪ್ರಕೃತಿ ನಗರ ಮಾಡಿವಿ ಅಂತ ನಮಗ್ ಖುಷಿ ರೀ. ಇದು ಜಾಗ ಹೆಸರು ಐತ್ರಿ ಸರ್. ಅವರು ಮೇಡಮ್ ಅವರೇ, ಓಕೆ, ಒಳ್ಳೆದಾಗಲಿ. ಥ್ಯಾಂಕ್ ಯು ನಮ್ಗೆ ಸಿಕ್ಕಿದ್ದಕ್ಕೆ. ಬದುಕಿನ ಬುತ್ತಿ ಬಂಧುಗಳು ಸೇಡಮಲ್ಲಿ ಸಿಕ್ಕಿದ್ರಿ, ಖುಷಿ ಆಯಿತು. ಮೇಡಮ್ ನಮಸ್ತೆ. ನಮಸ್ಕಾರ. ಇಲ್ಲಿ ನೋಡಿ ನಮಗೆ ಭಾಳ ಖುಷಿ ಆಯಿತು. ಏನು ಅನಿಸ್ತಾ ಇದೆ ಮೇಡಮ್? ಭಾಳ ಸಂತೋಷ ಆಗ್ತಿದೆ. ಅದು ಇವತ್ತು ಮಾತೃ ಸಮಾಗಮ. ಮಹಿಳೆಯರು ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದು ಮಕ್ಕಳಿಗೆ ತಿನ್ನಿಸ್ತಾ ಇರುವಂಥದ್ದು ಇವೆಲ್ಲ ನಮ್ಮ ದೇಶದ ವಿಶೇಷ ಪದ್ಧತಿಗಳು. ಇವು ವಿಶಿಷ್ಟವಾದ ಅಡುಗೆಗಳನ್ನು ಸಾಂದರ್ಭಿಕವಾಗಿ ಮಾಡುವಂಥದ್ದು, ತಮ್ಮ ಕೈಯಿಂದ ತಿನ್ನಿಸುವಂಥದ್ದು. ಅವ್ರು ಯಾರು ಎಲ್ಲರೂ ಏನು ಅವ್ರ ಮನೆ ಮಕ್ಕಳಲ್ಲ, ಯಾರು ಅಂತ ಅವ್ರಿಗೇನು ಗೊತ್ತಾಗಬೇಕು ಅಂತಿಲ್ಲ. ಆದರೆ ಕೊಡೋದ್ರಲ್ಲಿ ಏನು ಸಂತೋಷ ಇದೆ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ತಮ್ಮ ಚಾನಲ್ಲು ಯಾವ ಬದುಕಿನ ಬುತ್ತಿ ಅನ್ನುವಂಥ ಒಂದು ವಿಶೇಷ ಹೆಸರು ಇದೆ. ಇವತ್ತು ಹೊಟ್ಟೆಗೇನು ಆಹಾರ ಬೇಕೋ ತಲೆಗೂ ಭಾಳ ಬುತ್ತಿ ಬೇಕಾಗಿದೆ, ಆಹಾರ ಬೇಕಾಗಿದೆ ಇವತ್ತು ನಮಗೆ. ಇಲ್ಲಾಂತಂದರೆ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದಾಗಿ ಹಣವನ್ನೇ ಕೇಂದ್ರಿತವಾಗಿ ನಾವು ಅದನ್ನೇ ಮುಖ್ಯವಾಗಿ ಮಾಡಿಕೊಂಡು ಜೀವನ ನಡೆಸಿದರೆ ಯಾವ ಥರ ಇವತ್ತು ಪರಿಸರ ಮಾಲಿನ್ಯ ಆಗ್ತಾಯಿದೆ. ನೀರು, ಆ ಗಾಳಿ ಎಲ್ಲವೂ ಮಾಲಿನ್ಯ, ಮಣ್ಣು ಇವೆಲ್ಲವೂ ಮಾಲಿನ್ಯ ಆಗ್ತಿರೋ ಸಂದರ್ಭದಲ್ಲಿ ನಾವು ಸ್ವಲ್ಪ ಬೇರೆ ಅಂದರೆ ಪರ್ಯಾಯಗಳನ್ನು ಯೋಚನೆ ಮಾಡಲೇಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅಧಮಚೇತನ ಮಾಡ್ತಾ ಇದೆ. ಅಂದರೆ ಕಸರಹಿತವಾಗಿ ಕಾರ್ಯಕ್ರಮ ಮಾಡೋದು. ಇವತ್ತು ಇಲ್ಲಿ ಆಯೋಜಕರು 25,000 ತಟ್ಟೆ ನೋಡಿದೆ ಮೇಡಮ್. ಲಕ್ಷಾಂತರ ಜನ ಊಟ ಮಾಡಿದ್ರು ಕಸ ಆಗಬಾರ್ದು ಅನ್ನೋದು ಇರ್ಬೋದು. ಬಗ್ಗಿಗಳನ್ನು ಇಟ್ಟಿದ್ದಾರೆ. ಓಡಾಟಕ್ಕೆ ಜಾಸ್ತಿ ವಾಹನಗಳು, ಹೊಗೆ ಉಗುಳೋ ವಾಹನಗಳನ್ನು ಕಡಿಮೆ ಮಾಡಬೇಕು. ಇವನ್ನೆಲ್ಲ ವಿಷಯಗಳನ್ನು ಹೇಳುವಂತಹ ಒಂದು ಸಂದರ್ಭ ಇದು, ವೇದಿಕೆ ಇದು. ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನು ಹೆಸರು ನಿಮ್ಮದು? ಯಾವ ಊರು ನಿಮ್ಮದು? ಬಿರ್ನಳ್ಳಿ. ಈಗ ನೋಡು, ಹಾಂ ಅಲ್ಲಮ್ಮ, ಈಗ ಕೈ ತುತ್ತು ಅಂತ ಶುರು ಮಾಡಿರಲ್ಲ, ಅದೆಲ್ಲ ನೀವು ಹಳೆ ಕಾಲದಾಗ ಇತ್ತವದಲ್ಲ, ಇದು ಇದ್ದಿದ್ದಿಲ್ಲ ಕೈ ತುತ್ತು. ನಿಮ್ಮವು ನಿಮಗೆ ತಿಳಿಸ್ಯಾರನಿಲ್ಲ, ನೀವು ಮೊಮ್ಮಕ್ಕಳಿಗೆ ತಿನ್ಸಿರನಿಲ್ಲ? ಹಾಂ ಊಟ ಮಾಡ್ಬೇಕು. ಭಾಳ ಮಂದಿ ಆಯ್ತು ತೊಳವ. ಹಾಂ ಏನು ಊಟ ಮಾಡಿರಿ? ಏನೇನು ಮಾಡ್ಕೊಂಬಂದಿರಿ? ಹಾಂ, ಚಪಾತಿ, ಅನ್ನ, ಆಲೂಗಡ್ಡೆ ಪಲ್ಯ, ಹಾಂ, ಜಿಲೇಬಿ, ಈ ಎಲ್ಲ ಮನ್ಯಾಗ ಮಾಡಿರಿ? ಹೌದಾ? ಹಾಂ, ಎಷ್ಟೊತ್ತಿ? ಹಾಂ ಹಾಂ ಬರ್ತೀನಿ ರವ್ವ, ಬರ್ತೀನಿ. ನಾ ಮಾತಾಡ್ಬೇಕಂತ ಬಂದಿದ್ದೆ. ಈಗ ಈ ಕಾರ್ಯಕ್ರಮಕ್ಕೆ ಕೈ ತುತ್ತು ಅಂತ ಮೊದಲಿಂದ ಇತ್ತು.
ಅವಾಗ ಇತ್ತೇನ್ರಿ ನಮ್ಗಾದ್ರ ಗೊತ್ತಿಲ್ಲ. ಕೈ ತುತ್ತು ನೀವು ನಿಮ್ಮ ಅವನ ಕಡೆಯಿಂದ ತಿಂದಿಲ್ಲ? ಇದ್ದಿಲ್ರಿ, ಈಗ ನಡ್ದದ್ರಿ. ಈಗ ಅಲ್ವಾ ಸಭೆಯಲ್ಲ ಮನ್ಯಾಗ ಊಟ ನಡೀತಿತ್ತು. ಹಾ ನಡ್ದದ್ರಿ. ಹಾ ಯಾವ ಊರಿಂದ ಬಂದ್ರಿ? ಇವು ನಮ್ಮ ಅಮ್ಮರ್ದು ಸೇಡಮ್ರಿ, ನಮ್ದು ದುರ್ಬಿಡ್ತಾರ. ನೀವು ಇವ್ರಿಗೆ ಏನಾಗ್ಬೇಕು? ನಮ್ಮ ತಮ್ಮನ ಹೆಂಡತಿ. ತಮ್ಮನ ಹೆಂಡತಿ. ಇವರು ಅತ್ತಿ. 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 ಹಾ ಮಗಳು ಅತ್ತಿ, ನೀವು ಸಸಿ. ಅತ್ತಿ ಸಸಿ. ಭಾಳ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಹಾ ಎದಕ್ಕೆ ಬಂದಾಳಲ್ಲ? ಅವ್ರು ಯಾರು? ಮೊಮ್ಮಗಳನ್ನ? ಹಾ ಏನಾರು ರೊಕ್ಕ ಕೊಡ್ತಾಳ? ಹಾ ಹಾ ನಡೀಲಿ ಊಟ ಬರ್ತೀನಿ, ಮತ್ತೆ ಬರ್ತೀನಿ. ಮಾತಾಡ್ಸ್ಕೊಂಡು ಹೋಗೋಣ. ಬರ್ತೀನಿ ಯವ್ವ, ಬರ್ತೀನಿ. ಅಯ್ಯಯ್ಯ. ಹಾ ಹಾ ಬರ್ತೀನಿ ಅವ್ವ, ಒಂದು 10 ನಿಮಿಷ ಇರ್ರಿ. ಮಾಡ್ಕೊಂಡು ಹೋಗ್ರಿ. ಹಾ ಯಜಮಾನ್ರು? ಹೌದಾ? ಅಂಗಡಿ ಐತಿ ನಮ್ದು. ಅಂಗಡಿ? ಏನು ಅಂಗಡಿ? ಹೌದಾ? ಯವ್ವ ಸ್ವೀಟ್ ಬೇಡ ನಂಗೆ. ಸ್ವೀಟ್ ಬೇಡ. ಹಾಂ ಹಾಂ ಓಕೆ. ಒಂದ ಚಪಾತಿ? ಹಾಂ ಒಂದ ಚಪಾತಿ. ಅನ್ನದಾತೋ ಸುಖಿ ಭವ. ನೋಡ ಇಲ್ಲಿತ್ತು ನನ್ನ ಅನ್ನದ ಋಣ ಇವತ್ತು. ಹೌದಲ್ರಿ? ಹಾ ಭಾರಿ ಖುಷಿ ಆಯ್ತು ಯವ್ವ. ಒಂದು ತುತ್ತು ತಿನ್ನಿ ಯವ್ವ. ಹಾ ಸೂಪರ್. ನಮ್ಮ ಅವನ್ನ ನೋಡಿ, ನಮ್ಮ ಅವನ್ ನೆನಪು ಬಂತು. ಅದು ಇಷ್ಟೇ ರೀ, ಪ್ರೇಮ ಜಗ್ಗಿರಲ್ಲ. ಹಾ ಹೌದಲ್ಲ? ಹಿಂಗ ಯಾವಾಗ ಬಂದಿದ್ರಿ? ಹೊಂಟ್ರಿ ನೀವು ಒಳ್ಳೆ? ಇನ್ನೂ ನೋಡೋದು ಭಾಳ ಐತಲ್ಲ. ಆಯ್ತು, ನಾವು ಓದಿವ್ರಿಗೆ ನಮ್ಮ ಇವ್ರು ಇರ್ತಾರ. ನಾಳೆ ಬರ್ತೀವಿ ಮತ್ತ. ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸ ಗೊತ್ತಿಲ್ಲಂತ? ಎಷ್ಟು ವರ್ಷ? ಎಷ್ಟಾದೇನು ಅವ್ರಿಗೆ ಗೊತ್ತ್ರಿ. ಈಗ ಬರ್ದಿಕ್ಕಿದ್ದಾರೆ, ಅವಾಗ ಏನು ಇದ್ದಿದ್ದಿಲ್ಲ. ಹಾ ಈಗ ಬರ್ದಿಕ್ಕಿದ್ದಾರೆ. ಹಾ ಅವಾಗ ಏನು ಬರೆಯೋದ? ಹಾ ಬೆಂಗಳೂರಿಂದ ಬಂದ್ರೇನ್ರಿ ನೀವು? ಬೆಂಗಳೂರಿನ. ಮೇಡಮ್ ಅವರೇ ನಮಸ್ತೆ. ತಮ್ಮ ಹೆಸರು? ಹಾ ಕೈ ತುತ್ತಿನ ಹಬ್ಬ ನಡೀತಾ ಇದೆ ಇವತ್ತು, ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ನಮ್ಗೆ ಇದ್ರ ಅನುಭವನೇ ಇರ್ಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಗೆ ಅನುಭವ ಆಗಿರೋದು. ಮಕ್ಕಳಿಗೆ ಅಮ್ಮಂದಿರು ಹೇಗೆ ಬೇಡ ಅಂದ್ರೆ ಬಡಿಸ್ತಾರೋ ಆ ತರ ಬಡಿಸಿ ಫುಲ್ ಆಗೋಗಿದೆ. ತಿನ್ನಕ್ಕೆ ಆಗ್ತಾ ಇರೋ ಅಷ್ಟು. ತುಂಬಾ ಖುಷಿ ಆಯ್ತು. ಒಳ್ಳೆ ಅನುಭವ. ನಮ್ ಲೈಫಲ್ಲಿ ಈ ತರ ಅನುಭವ ಯಾವತ್ತೂ ಇರ್ಲಿಲ್ಲ. ಇದು ನಾವು ನಮ್ಮ ಸ್ಪೆಷಲ್ ಮಕ್ಕಳು. ನಮ್ದು ಒಂದ್ 44 ಜನ ಬಂದಿದೀವಿ ನಾವಿಲ್ಲಿ. ಸ್ಪೆಷಲ್ ಮಕ್ಕಳಂದ್ರೆ ಏನು? ಸ್ಪೆಷಲ್ ಅಂದ್ರೆ ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳುಗಳು. ಹೌದಾ? ಓಕೆ. ಎಲ್ಲ ಊಟ ಮಾಡ್ಕೊಂಡು ಹೋದ್ರು. ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳು. ಒಟ್ಟು 30 ಜನ ಮಕ್ಕಳು. ನಾವು 14 ಜನ ಟೀಚರ್ಸ್ ಬಂದಿದ್ದೀವಿ. 44 ಮಕ್ಕಳು ಬಂದಿದ್ದೀವಿ. 44 ಮಕ್ಕಳಿಗೂ ಮಾತೃ ಭೋಜನ ಆಯ್ತು. ತುಂಬಾ ಖುಷಿ ಆಯ್ತು. ಅಷ್ಟು ನಮ್ಮ ಮಕ್ಕಳಿಗೆಲ್ಲರಿಗೂ ಭೋಜನ ಆಯ್ತು. ಮರೆಯಕ್ಕಾಗಲ್ಲ ಈ ಮೆಮೊರಿನ. ಈ ಕೈ ತುತ್ತಿನ ಹಬ್ಬಗಳು ಅವಾಗ ಬರ್ಲಿ. ಇವತ್ತಿನಿಂತ ಮಕ್ಕಳಿಗೆ ಅಮ್ಮ ಪುಟ್ಟಿ ಈಗ ಒಂದ್ ನಿಮಿಷ ಅಮ್ಮ, ನಿನಗೇನು ಅನಿಸ್ತಪ್ಪ? ಊಟ ಮಾಡಿದ್ಯಾ? ಏನ್ ನಿನ್ನ ಹೆಸರು? ವೈಷ್ಣವಿ. ಕೈ ತುತ್ತು ಊಟ ಮಾಡಿ ಏನ್ ಅನಿಸ್ತು? ಖುಷಿ ಆಯ್ತಾ? ಯಾವತ್ತು ಊಟ ಮಾಡಿದ್ದೆ ನೀನ್? ಹಿಂಗೆ ಯಾವತ್ತೂ ಮಾಡಿರ್ಲಿಲ್ವಾ? ಇವತ್ತು ಮಾಡಿದ್ಯಾ? ಏನ್ ಅನಿಸ್ತು? ಊಟ ರುಚಿ ಇತ್ತಾ? ಕೈ ತುತ್ತು ಯಾವಾಗ್ಲೂ ರುಚಿ ಇರುತ್ತೆ ಪುಟ್ಟಿ. ಇನ್ನು ಮುಂದಕ್ಕೆ ಹಿಂಗೆ ಅಭ್ಯಾಸ ಮಾಡ್ಕೊಂಬಿಡು. ಅಮ್ಮನ ಹತ್ರ ಹೋಗು, ಅಮ್ಮ ಕೈ ತುತ್ತು ಇಡು, ಅಮ್ಮ ಕೈ ತುತ್ತು ಇಡು ಅಂತ ಕೇಳು ಅಲ್ವಾ? ಓಕೆ ಸೂಪರ್. ಹೇಳಿಮ್ಮ.
ಸರ್ ನಮ್ದು ದಾಬಾಸ್ಪೇಟೆ ಹಾ. ದರಿತ್ರಿ ಸ್ಪೆಷಲ್ ಸ್ಕೂಲ್ ಇಂದ ಬಂದಿದ್ದೀವಿ. ನಾವೆಲ್ಲ ಒಂದು ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ನರಸೀಪುರ ಮತ್ತೆ ಪೀಣ್ಯ ಬ್ರಾಂಚ್ ಇಂದ. ಇವತ್ತು ನಮಗೆ ತುಂಬಾ ಸಂತೋಷ ಆಯ್ತು. ಅಲ್ಲಿಂದ ಬಂದಿದ್ದೀರಿ? ಎಷ್ಟು ಬಹಳ ಬೆಂಗಳೂರಿಂದ ಅಮ್ಮ 700 ಕಿಲೋಮೀಟರ್ 700 ಕಿಲೋಮೀಟರ್ ಇಂದ ರಿಸರ್ವೇಶನ್ ಟ್ರೈನ್ ಅಲ್ಲಿ ಬೆಳಗಿನ ಜಾವ ಬಂದು ತುಂಬಾ ಚೆನ್ನಾಗಿ ನೋಡ್ಕೊಟ್ರು. ಫಂಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ನಾವು ನಮ್ಮ ಮನೇಲೆ ಒಂದು ದಿವಸ ಅಡಿಗೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಟೈಮ್ ಹಿಡಿಸ್ತೀವಿ ಪಾಪ. ಇಷ್ಟೊಂದು ಜನಕ್ಕೆ ಇಡೀ ಇದಕ್ಕೆಲ್ಲವ ಇಲ್ಲಿ ಜನರು ತುಂಬಾ ಅಡಿಗೆ ಮಾಡ್ಕೊಂಬಂದು ಮಾತೃದೇವೋಭವ ಅನ್ನೋದು ಅದಕ್ಕೇನೆ ಇಷ್ಟೊಂದು ಜನಕ್ಕೆಲ್ಲನೂ ಸೇಡಂ ಪೊಲೀಸ್ ಕ್ವಾರ್ಟರ್ಸರು ಅಂತ ನಮ್ಮ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿ ಊಟ ಹಾಕಿದ್ರು. ಆಮೇಲೆ ಇಡೀ ಇವರೆಲ್ಲವ ಅದಕ್ಕೆ ಮಾತ್ರ ಕೈ ರುಚಿ ಕೈ ಇದು ಅಂತಂದ್ರೆ ಅಮ್ಮ ಯಾವ ತರ ತಿನ್ನಿಸ್ತಾಳೋ ತುರ್ಕಿ ತಿನ್ಲಿಲ್ಲ ಅಂತಂದ್ರೆ ಎಲ್ಲರೂ ಅಷ್ಟೇ ಇವ್ರು ಊಟ ಬಡಿಸ್ತಾ ಇದಾರೆ ಪಕ್ಕದವ್ರು ನಾವು ಕೊಡ್ತೀವಿ ಅಂತ ಎಲ್ಲಾ ಮಕ್ಕಳಿಗೆ. ಅಂದ್ರೆ ಯಾರೋ ಅಮ್ಮ ಯಾರೋ ಮಕ್ಕಳು ಭೇದ ಭಾವ ಏನೂ ಇಲ್ಲ. ಏನ್ ನೋಡ್ತಾಳೆ ಅಂತಂದ್ರೆ ಮಕ್ಳಿಗೆ ಹೊಟ್ಟೆ ತುಂಬಾ ಮಾತ್ರ ನೋಡ್ತಾಳೆ. ಅದೇ ತರ ಇಲ್ಲೂ ಸಹಿತ ಹಸಿರು ಬಂದವರಿಗೆ ಎಲ್ಲರಿಗೂ ಅನ್ನ ಇದನ್ನ ಮಾಡಿದ್ದಾರೆ. ಅನ್ನದಾತ ಸುಖಿ ಭವ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದವರು ಎಲ್ಲ ಈ ಸೇಡಂ ಜನತೆ ಪೊಲೀಸ್ ಕ್ವಾರ್ಟರ್ಸ್ ಟೀಮ್ ಇವ್ರಿಗೆಲ್ಲ ಸಹಿತ ಒಳ್ಳೇದಾಗ್ಲಿ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಆಮೇಲೆ ಇನ್ನೂ ಒಂದಮ್ಮ, ಇದು ನಮಗೇನ್ ಪಾಠ ಕಲಿಸುತ್ತೆ ಅಂದ್ರೆ ಸುಮಾರು ಜನ ಹೆಣ್ಣು ಮಕ್ಕಳು ಮಕ್ಕಳಿಗೆ ಕೈ ತುತ್ತು ತಿನ್ಸೋದನ್ನ ಬಿಟ್ಟಿದ್ದಾರೆ. ಮಕ್ಕಳ ಸಂಬಂಧಗಳು ಬೇರೆ ಆಗ್ತಾ ಇದೆ. ನಮ್ಮ ಮನೇಲಿ ನಾವು ಈಗೂ ನಮ್ಮ ಮಕ್ಕಳಿಗೆ ಕೈ ತುತ್ತ ಕೊಡ್ತೀವಿ. ಹೌದಾ? ಈಗೂ ನಮ್ಮ ಮಕ್ಕಳು ಕಾಲೇಜ್ಗೆ ಹೋದ್ರೆ ಊಟ ಮಾಡಿಸಿ ಕಳ್ಸೋದು. ವಾವ್. ಹಾ, ನಮ್ಮ ಕಡೆ ಅದ ಪದ್ಧತಿ ಇನ್ನೂ ಇಟ್ಕೊಂಡಿವ್ರಿ ನಾವು. ಇನ್ನು ಇಟ್ಕೊಂಡ್ರಿ ನೋಡ್ರಿ. ನೀವೆಲ್ಲ ಏನ್ ಅನ್ಸ್ತದೆ? ನೀವು ಇಟ್ಕೋತೀರಿ ಇನ್ಮೇಲೆ ಅಲ್ವಾ? ಚಿಕ್ಕ ಮಕ್ಕಳಲ್ಲಿ ಅಷ್ಟೇ ಮತ್ತೆ ನಾವು ನಮ್ಮ ಮಕ್ಕಳಿಗೆ ಮಾತ್ರ ಮಾಡ್ತಿದೀವಿ. ಇಲ್ಲಿ ಅಂತಂದ್ರೆ ಜಾತಿ ಭೇದ ಏನು ನೋಡ್ದಲ್ಲ ಎಲ್ಲಿಂದ ನಾರ ಬರ್ಲಿ ಅವ್ರಿಗೆಲ್ಲರಿಗೂ ಸಹಿತ ಕೈ ತುತ್ತು ನೀಡಿದ್ದಾರೆ. ತುಂಬಾ ಧನ್ಯವಾದ ಇದ್ದಾರೆ. ಕಾರ್ಯಕ್ರಮದಿಂದ ನಮ್ಮ ಸಂಸ್ಕೃತಿ ಬೆಳೀತಿದೆ. ಮತ್ತೆ ಬೇರೆಯವರು ಅಷ್ಟೇ, ಬೇರೆ ಸ್ಕೂಲ್ನವರು ಒಬ್ರು ನೋಡ್ಕೊಂಡು ನಮ್ಮೂರಲ್ಲೂ ಈ ತರ ಮಾಡ್ಬೋದು ಅಲ್ವಾ ಅಂತ ಇಮ್ಯಾಜಿನೇಷನ್ ನಮಗೆ ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವ್ ಇನ್ಮೇಲೆ ಮಾಡ್ತೀರಾ ಇಂತ ಸಂಭ್ರಮ? ಸಂಭ್ರಮ ಈಗ ಎಷ್ಟು ನೋಡ್ತಾ ಇದೀವಿ, ಎಷ್ಟು ಖುಷಿ ಆಗ್ತಾ ಇದೆ. ಪಾಟೀಲ್ ಜಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಮತ್ತೆ ಇಲ್ಲಿ ಯಾವ್ದು ಭೇದ ಭಾವ ಇಲ್ಲದೆ ಮಕ್ಕಳು ನನ್ನವರು ಅಂತ ಹೇಳಿ ಎಲ್ಲರೂ ಉಣಿಸ್ತಾ ಇದೀವಿ. ಅದಕ್ಕೆ ಎಷ್ಟೋ ಒಂದು ಸಂತೋಷದ ಒಂದು ಗಳಿಗೆ ಅಂತ ಹೇಳ್ಬೋದು ನಾವು ನಿಜಕ್ಕೂ. ಅಂದ್ರೆ ಆಮೇಲೆ ಇದು ಅನ್ನ ಬೆಳೆದವರಿಗೆ ರೈತರು ಕೂಡ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಮೇನ್ ಅವರು ಬೆಳೆದಿರ್ತಾರಲ್ಲ, ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದಾರೆ, ಬೆಳೆಸಿದ್ದಾರೆ ಈಗ ಆಲ್ರೆಡಿ. ಪಾಟೀಲ್ ಜಿ ಅವರು ಇಷ್ಟು ಬೆಳೆಗಳು ಹೂವುಗಳು ಬೆಳೆಸಿದ್ದಾರೆ. ಆ ಒಂದು 10 ಲೋಕದಲ್ಲಿ ನೋಡೋ ಒಂದು ಸಂಭ್ರಮ ಇದು ಸ್ವರ್ಗನೇ ಅನಿಸ್ತದೆ ನಂಗೆ ನಿಜಕ್ಕೂ. ಅಮ್ಮ ಎಲ್ಲ ಅರೇಂಜ್ ಮಾಡಿದ್ದಕ್ಕೂ ಎಲ್ಲರೂ ಅದರಿಂದ ಕಲಿಬೇಕು. ಒಳ್ಳೆ ಮಾತು ಹೇಳಿದ್ರಿ ಅಮ್ಮ. ಆಮೇಲೆ ಏನಾಗ್ತಿದೆ ನೋಡ್ಕೊಂಡು ಹೋಗಿ ನಾವು ಪುರಾಣ ಕೇಳ್ತೀವಲ್ಲ, ಕೇಳ್ಕೊಂಡ್ಬಿಟ್ಟು ಮನೇಲಿ ಮತ್ತೆ ಯಥಾ ಪ್ರಕಾರ ಅದೇ ತರ ಇದ್ರೆ ಆಗಲ್ಲ. ಇದು ದಿನನಿತ್ಯ ಮನೆಯಲ್ಲಿ ನಡಿಬೇಕು. ಕೈ ತುತ್ತು ಮಕ್ಕಳಿಗೆ ಉಣಿಸ್ಬೇಕು ಅಲ್ವಾ? ಒಂದು ಬಾಂಧವ್ಯ ಬೆಳೆಯುತ್ತೆ. ಅದನ್ನ ಹೇಳಿಮ್ಮ. ಇದು ನೀವು ಮೈಕ್ ಕೊಟ್ಟು ಎಲ್ಲರಿಗೂ ಮಾತಾಡಿಸ್ಲಿಕ್ಕತ್ತಿಲ್ಲ, ಅದು ತುಂಬ ಹೃದಯದ ಧನ್ಯವಾದಗಳು. ಸ್ಟೇಜ್ ಎಲ್ಲೋದ, ಮೈಕ್ ಎಲ್ಲೋದ, ನಮ್ಮಂತ ಸಾಧಾರಣ ಮಾತೆಯರಿಗೆ ನೀವು ಬಂದು ನಮ್ಗೆ ಕೊಡ್ಲಿಕ್ಕತ್ತರ, ಎಲ್ಲರಿಗಿಂತ ಕೋಟಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಅನಿಸ್ತು. ಬರ್ತೀನಮ್ಮ, ಒಂದ್ಸಲ ಬರ್ತೀನಿ. ನಿಮ್ಮ ಹೆಸರು? ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್. ಬದುಕಿನ ಬುತ್ತಿ ಹೇಳಿಮ್ಮ. ಖಂಡಿತ ಮಾಡ್ತೀನಿ. ನಾವು ಕರೆದು ಬಂದಿದ್ದು ಮಕ್ಕಳಿಗೆಲ್ಲ ನಮಗೂ ಇಷ್ಟ ಆಗಿದೆ. ಎಲ್ಲರಿಗೂ ಹಾಕಿ ನಮಗೂ ತುಂಬಾ ಖುಷಿ ಆಗಿದೆ. ಹೌದಾ? ನಾವು ಕರೆದೇ ಇಲ್ಲ, ಆದ್ರೂ ಅವರು ತಂದು ನಮ್ದು ಹತ್ರ ಬಂದು ಊಟ ಮಾಡಿದ್ರು. ಓಕೆ, ಒಳ್ಳೇದಾಗ್ಲಿ ತಾಯಿ. ಮನೇಲಿ ಎಲ್ರಿಗೂ ಮಕ್ಕಳಿಗೆ ಊಟ ಹಾಕಿ ಅಲ್ವಾ? ಮಕ್ಕಳು ಬರ್ತಾರಂತ ನೋಡ್ತಾ ಇದ್ದೆ, ತಾವು ದೇವ್ರು ಬಂದಾಗ ಬಂದ್ರು ನಮ್ಮ ಹತ್ರ. ಓಕೆ, ನೀವು ಅಡಿಗೆ ಮಾಡ್ಕೊಂಡ್ ಬಂದಿದ್ದು ಒಂದ್ ನಿಮಿಷ, ಈಗ ಮೈಕ್ ಹಾಕ್ತೀನಿ. ಎಲ್ಲಿ ಇದೇ ಅಡಿಗೆ? ಓಹ್, ಏನೇನ್ ಮಾಡ್ಕೊಂಡ್ ಬಂದಿದ್ದೀರಿ? ಅಡಿಗೆ ಏನೇನದ ತೋರಿಸ್ರಿ ಎಲ್ಲ. ಚಪಾತಿ, ಪಲಾವು, ಆಲೂಗಡ್ಡೆ ಪಲ್ಯ, ಜಿಲೇಬಿ, ಮೊಸರನ್ನ. ಅಮ್ಮ ಇಲ್ಲಿ ಬನ್ನಿ, ಇಲ್ಲೇ ಕಾಣಿಸುತ್ತೆ, ಬನ್ನಿ ಈ ಕಡೆ ಬನ್ನಿ. ಸೋನ್ ಪಾಪಡಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಮತ್ತೆ ಉಪ್ಪಿನಕಾಯಿ, ರೊಟ್ಟಿ, ಎಲ್ಲಾ ತರದ ಊಟ ಬಂದಿದೆ. ಯಾವಾಗಿಂದ ತಯಾರಿ ಮಾಡಿದ್ರಿ? 5 ಗಂಟೆಗೆ ಎದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೀರಿ ಎಲ್ಲರೂ? ಎಲ್ಲ ತಗೊಂಡ್ ಬಂದು ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ಸೇರಿ ಅಡಿಗೆ ಮಾಡ್ಕೊಂಡಿದ್ವಿ. ಹೌದಾ? ಸೇರಿ ಅಡಿಗೆ ಮಾಡಿ ಹೌಸಿಂಗ್ ಬೋರ್ಡು ಪ್ಲಸ್ ಪೊಲೀಸ್ ಕ್ವಾರ್ಟರ್ಸ್ ನಾವೆಲ್ಲ ಮಾತಾಡ್ಕೊಂಡು ಮಾಡ್ಕೊಂಡ್ ಬಂದಿದ್ದೀವಿ. ಓಕೆ, ಸೇಡಂ ಪೊಲೀಸ್ ಸ್ಟೇಷನ್. ಒಳ್ಳೇದಾಗ್ಲಿ ನಿಮಗೆಲ್ಲ, ಬೆಸ್ಟ್ ಆಫ್ ಲಕ್. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಭಾರತಿ ಪಾಟೀಲ್ ಅವರು, ವೈಜನಾಥ್ ಅವರ ಮಗಳು. ಹೇಳ್ರಿ, ಹೇಗಿತ್ತು? ಭಾರತೀಯ ಸಂಸ್ಕೃತಿ ಉತ್ಸವ
ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಎಲ್ಲ ಭಾಗದ ಎಲ್ಲ ವಿಚಾರಗಳು ನಮಗೆ ಇಲ್ಲೆಲ್ಲ ನಮಗೆ ಸಿಗುತ್ತೆ. ಲೈಕ್ ಅಂದರೆ ನೀವು ಯುವಕರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು, ಸ್ವಯಂ ಉದ್ಯೋಗ ಮಾಡೋರಿಗೆ ಎಲ್ಲರಿಗೂ ಒಂದೊಂದು ದಿನ ಒಂದೊಂದು ಟೈಪ್ ಸೆಷನ್ಸ್ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಾಟೀಲ್ಜಿಗೆ ಧನ್ಯವಾದನ ಹೇಳಬೇಕಂತ ಬಯಸ್ತೀನಿ. ಹಾಗೂ ಇದರಿಂದ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಇದರದ ಸದುಪಯೋಗ ಪಡ್ಕೋಬೇಕಂತ ಇಲ್ಲಿಂದ ಮಕ್ಕಳು ತಗೊಂಡು ಹೋದಾದ್ರೆ ಏನು ತಗೊಂಡು ಹೋಗ್ಬೇಕು ಮನೆಗೆ ಅಂತ ಹೇಳ್ತೀರಿ? ತುಂಬ ವಿಷಯಗಳಿದೆ ಸರ್. ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು, ಅವ್ರಿಗೆ ಮುಂದೆ ತಾವು ಸ್ವಯಂ ಉದ್ಯೋಗ ಮಾಡಬೇಕನ್ನು ಬಯಸೋರಿಗೆ ಇಲ್ಲಿ ತುಂಬ ಸ್ವಯಂ ಉದ್ಯೋಗಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಕೌಶಲ್ಯ ಅಭಿವೃದ್ಧಿ ಯಾವ ಥರ ಮಾಡ್ಕೋಬೇಕು, ಸ್ಕಿಲ್ ಯಾವ ಥರ ಮಾಡಬೇಕು, ಆಮೇಲೆ ಕೆಲವೊಬ್ಬರಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಇರ್ತಾರೆ, IAS KS ಏನು ಆ ಥರ ಮಾಡೋರಿಗೂ ಇಲ್ಲಿ ಸೆಷನ್ಸ್ ಇದೆ. ತುಂಬ ಎಲ್ಲ ಎಕ್ಸ್ಪರ್ಟ್ ಸಿಂಗರ್ಸ್ ಇದ್ದಾರೆ. ಸೊ ಅದರಿಂದ ತುಂಬ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಕೈತುತ್ತು ಇಲ್ಲೇ ತಾವು ಪಾಲ್ಗೊಂಡಿದ್ರಿ? ಹೌದು ಸರ್, ನಾನು ಕೈತುತ್ತಲ್ಲಿ ಪಾಲ್ಗೊಂಡಿದ್ದೆ. ತೇಜಸ್ವಿನಿ ಮೇಡಮ್ ಹಾಗೂ ದಾಕ್ಷಿಣಿ ಅವ್ರ ಜೊತೆಗೆ ಹೇಳಿ. ಅದು ಅಮ್ಮನ ಕೈತುತ್ತು ತಿಂದು ಎಷ್ಟು ವರ್ಷಗಳಾಗಿತ್ತು? ಮತ್ತೆ ಅದರ ನೆನಪು ತುಂಬ ಒಂಥರ ಎಮೋಷನಲ್ ಇದಾಗ್ಬಿಟ್ಟಿತ್ತು. ಎಲ್ಲ ಮಕ್ಕಳಿಗೂ ತಾಯಿಯರಿಗೂ ನೋಡ್ಬಿಟ್ಟು ಈ ಥರ ಸಮ್ಮಿಲನಗಳು ಇರ್ತಾ ಇರಬೇಕು ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ಕೈತುತ್ತಿನ ನೆನಪೇ ಹೋಗ್ತಾ ಇದೆ ಅನ್ಸುತ್ತೆ. ಈ ಜನರೇಷನ್ಗೆ ಇದನ್ನ ಮಾಡ್ಕೊಟ್ಟಿದಾರಲ್ವ, ಅದರಿಂದ ಮಕ್ಕಳಿಗೆ ಅದೇನೋ ಒಂದು ಸಂಬಂಧ ಬೆಳೆಯುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನಿಲ್ಲ, ನಾನು ಇಷ್ಟೇ ಹೇಳೋದು, ಸೇಡಮ್ ತಾಯಂದ್ರಿಗೆ ಒಂದು ಹುಚ್ಚು ಏನಪ್ಪ ಅಂದ್ರೆ ಅಡಿಗೆ ಮಾಡ್ಕೊಂಡು ಬಂದು ಮಕ್ಕಳಿಗೆ ಉಣಿಸೋದು. ಇವತ್ತದು ಸಕ್ಸಸ್ಫುಲ್ ಆಯ್ತದು. ಇಂಥ ಒಂದು ಅಂದ್ರೆ ಅವರು ತಾಯಂದ್ರ ಬಲ್ಲೆ ಏನು ಒಂದು ಭಾವನೆ ಇದೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಂತ, ಅದು ನೀವು ಎಲ್ಲಿ ಕಾಣೋದಿಲ್ಲ. ಇದು ಒಂದು ಯೂನಿಕ್ ಸೇಡಮ್ನಲ್ಲಿ ಅಷ್ಟೇ ನೀವು ಇದು ಕಾಣ್ಬೋದು. ತಾಯಂದ್ರು ಮಕ್ಕಳಿಗೆ ಊಟ ಮಾಡಿಸಿ ಬಹಳ ಸಂತೃಪ್ತಿ ಪಟ್ಟರು, ಮಕ್ಕಳು ಬಹಳ ಸಂತೃಪ್ತಿ ಪಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.